ಆ, ಜೈ ಹಿಂದ್ ಜೈ ಭೀಮ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ. ಇವತ್ತೇನು ಬೆಂಗಳೂರಿಂದ ತಮಿಳ್ನಾಡು ಗಾಡಿಗಳು ಟ್ರಾವೆಲ್ಸ್ಗಳು ರೇಟು ತುಂಬಾ ಜಾಸ್ತಿ ಮಾಡಿದ್ದಾರೆ. ಅದು ಟ್ರಾವೆಲ್ಸು ಪ್ರೈವೇಟ್ ಗಾಡಿಗಳು 1500 ರೂಪಾಯಿ, 1650, 1700, 2000 ರೂಪಾಯಿವರೆಗೂ ಚೆನ್ನೈಗೆ ಮಾಡಿದ್ದಾರೆ. ಅಂದರೆ 2000 ರೂಪಾಯಿವರೆಗೂ ಟ್ರಾವೆಲ್ಸ್ ಅವರು ಚೆನ್ನೈಗೆ ಮಾಡಿದ್ದಾರೆ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ, ತಮಿಳ್ನಾಡು ಸರ್ಕಾರ ಇಲ್ಲಿ, ಇಡೀ ಇಂಡಿಯಾ ಸರ್ಕಾರ, ಕಿಡಿಗೇಡಿ ಸರ್ಕಾರ ಏನು ಮಾಡ್ತಾಯಿದೆ, ಯಾವ ಥರ ಮಾಡ್ತಾಯಿದ್ದಾರೆ, ಯಾವ ಥರ ನಡೀತಾ ಇದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕಂತಾನೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಕೆಲವು ಫೋಟೋಸ್ಗಳು ಹಾಕ್ತೀನಿ. ರೆಡ್ ಬಸ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ಕೆಲವು ನಿಮಗೆ 1600, 1700, 1800, 2000 ರೂಪಾಯಿವರೆಗೂ ಕೆಲವು ಅಮೌಂಟ್ಗಳು ರೆಡ್ ಬಸ್ ಆ್ಯಪಲ್ಲಿ ನೈಟು ಇವತ್ತು 3 ಗಂಟೆ ಬೆಳಗ್ಗೆವರೆಗೂ ಪ್ರತಿಯೊಬ್ಬರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಪರವಾಗಿ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಈ ಪೇಜಲ್ಲಿ ನಿಮಗೆ ಈ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ. ನಾನು ಸ್ಕ್ರೀನ್ ಶಾಟ್ ಸಮೇತ ನಿಮಗೆ ಪ್ರೂಫ್ಗಳು ಕಳಿಸ್ಕೊಡ್ತಾಯಿದ್ದೀನಿ. ನಮ್ಮ ಆರ್ ಟಿ ಒ ಇಲಾಖೆ ಇರಲಿ, ಕರ್ನಾಟಕ ಸರ್ಕಾರ ಇರಲಿ, ನಮ್ಮ ಕರ್ನಾಟಕ ಇಲಾಖೆ ಇರಲಿ, ಇದಕ್ಕೆ ಯಾವ ಥರ ಒಂದು ಕ್ರಮ ತಗೋತಾ ಇದೆ, ಯಾವ ಥರ ಒಂದು ಏರಿಕೆಗಳು ಜಾಸ್ತಿ ಮಾಡ್ತಾಯಿದ್ದಾರೆ ಪ್ರೈವೇಟ್ ಬಸ್ಸವರು. ಅದೇ ನಮ್ಮ ಚಾಲಕರು LPG ಗ್ಯಾಸ್ ಸಿಗ್ತಾಯಿಲ್ಲ, ತುಂಬಾ ತೊಂದರೆ ಆಗಿದೆ. ಲೀಟ್ರು 100 ರೂಪಾಯಿಂದ 90 ರೂಪಾಯಿ, 150 ರೂಪಾಯಿ, 200 ರೂಪಾಯಿವರೆಗೂ ಏರಿಕೆ ಆಗಿದೆ. 4 ಅವರಿಂದ 5 ಅವರು ಚಾಲಕರು ಲೈನಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಕಡೆಯಿಂದ ಕಷ್ಟಪಡ್ತಾ ಇದ್ದಾರೆ. ಅಂದರೆ ಒಂದು 20 ರೂಪಾಯಿ ಕೇಳಿದ್ರೆ ಏನು ಹೆಡ್ಲೈನ್ಸಲ್ಲಿ ಆಟೋ ಚಾಲಕರು ದೌರ್ಜನ್ಯ ಮಾಡ್ತಾಯಿದ್ದಾರೆ, ಅತ್ಯಾಚಾರ ಮಾಡ್ತಾಯಿದ್ದಾರೆ ಅಂತ ಏರಿಕೆಗಳು ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ, ಪೇಪರ್ದಲ್ಲಿ, ನ್ಯೂಸಲ್ಲೆಲ್ಲ ಮಾಧ್ಯಮ ಮುಖಾಂತರದಲ್ಲಿ ಇಡೀ ಹೆಡ್ಲೈನ್ಸಲ್ಲಿ ಬಂದುಬಿಡುತ್ತೆ. ಬೆಳಗಿನ ಸಾಯಂಕಾಲವರೆಗೂ ಡ್ರೈವರ್ಗಳ ಬಗ್ಗೆ ಚರ್ಚೆ ಆಗುತ್ತೆ. ಈ ಟ್ರಾವೆಲ್ಸ್ಗಳ ಬಗ್ಗೆ ಏನಕ್ಕೆ ಚರ್ಚೆ ಆಗಲ್ಲ? ಸರ್ಕಾರಕ್ಕೆ ಎಷ್ಟು ಟ್ರಾವೆಲ್ಸ್ ಅವರು ಕಮಿಷನ್ ಕೊಡ್ತಾಯಿದ್ದಾರೆ, ಆರ್ ಟಿ ಅಧಿಕಾರ ಅವ್ರಿಗೆ ಎಷ್ಟು ಕಮಿಷನ್ ಕೊಡ್ತಾಯಿದ್ದಾರೆ, ಯಾವ ಥರ ಏರಿಕೆಗಳು ಜಾಸ್ತಿ ಮಾಡ್ತಾಯಿದ್ದಾರೆ, ಯಾವ ಥರ ಇವರು ಬೇರೆ ಟೈಮಲ್ಲಿ 400 ರೂಪಾಯಿಂದ 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ ಇರುತ್ತೆ ಟ್ರಾವೆಲ್ಸ್ ರೇಟು. ಈ ದಿವಸ ಏನಕ್ಕೆ ಅಧಿಕಾರ ಏರಿಕೆಗಳು ಜಾಸ್ತಿ ಮಾಡ್ತಾಯಿದ್ದಾರೆ, ಯಾವ ಥರ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ? ಇದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಂತ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಮುಖಾಂತರ ಶಾಂತಿನಗರ್ ಸೈಯದ್ ನಿಯರ್ 24x7 ಈ ಮುಖಾಂತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮುಖಾಂತರ ಬಿಡ್ತಾಯಿದ್ದೀನಿ. ಆಗೋದಷ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡೋದು ಕೆಲಸ ಮಾಡಿ. ಯಾಕಂದರೆ ನಮ್ಮ ಡ್ರೈವರ್ಗಳಿಗೆ 10-20 ರೂಪಾಯಿ ಕೇಳಿದ್ರೆ ದೌರ್ಜನ್ಯ ಮಾಡ್ತಾಯಿದ್ದಾರೆ ಅಂತ ಕಸ್ಟಮರ್ಗಳು ಹೇಳಿಕೆ ಕೊಡೋದು, ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಕೊಡೋದು, ತುಂಬಾ ಅತ್ಯಾಚಾರ, ತುಂಬಾ ತೊಂದರೆಗಳು ಆಗ್ತಾಯಿದೆ. ಈ ಟ್ರಾವೆಲ್ಸ್ಗಳ ಬಗ್ಗೆ, ಈ ಬಸ್ಸುಗಳ ಬಗ್ಗೆ ಏನಕ್ಕೆ ಒಂದು ಕ್ರಮ ತಗೋತಾ ಇಲ್ಲ? ಇದಕ್ಕೊಂದು ಯೋಜನೆ ಏನಕ್ಕೆ ಮಾಡ್ತಾಯಿಲ್ಲ? ಇದಕ್ಕೊಂದು ಜಾರಿ ಏನಕ್ಕೆ ತೊಗೊಂಡು ಬರ್ತಾಯಿಲ್ಲ? ಇದಕ್ಕೆ ಕೆಲವು ರೂಲ್ಸ್ಗಳು ಏನಕ್ಕೆ ಮಾಡ್ತಾಯಿಲ್ಲ? ಕೆಲವು ನಿಯಮಗಳು ಏನಕ್ಕೆ ಮಾಡ್ತಾಯಿಲ್ಲ? ಈ ಮುಖಾಂತರಾಗಿ ನಮ್ಮ ಕರ್ನಾಟಕ ಸರ್ಕಾರ ಏನಾರು ಕೈ ಜೋಡಿಸ್ಕೊಂಡಿದೆಯಾ, ಏನೋ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರಾ ಅಂತ ಈ ಮುಖಾಂತರಾಗಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ.